ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಮನ್ಯಾಗೆ ಚಮನ್ಪ್ರಾಶ್ ಮಾಡ್ಕೊಂಡ್ರಾಯ್ತು ಅಂತ ನೆಲ್ಲಿಕಾಯ್ದು ಮಾಡ್ಕೊಂಡಿದ್ದೆ. ಒಂದು 10 ನೆಲ್ಲಿಕಾಯಿ ಅವರಿ, ಅದಕ್ಕೆ ಸ್ವಚ್ಛ ತೊಳ್ಕೊಂಡು ಸ್ಟೀಮಿಗೆ ಇಟ್ಟಿದ್ದೆ ಇಡ್ಲಿ ಪಾತ್ರೆ ಒಳಗೆ. ಸ್ಟೀಮ್ ಅಂದರೆ ಒಂದು 20 ನಿಮಿಷ ಬೇಕು ರೀ. ಅವು ಆಲ್ರೆಡಿ ಭಾಳ ಕಗ್ಗಿದ್ದು ಅಂತಂದ್ರೆ ಒಂದು 15-20 ನಿಮಿಷ ಬೇಕು. ನಾನು ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿದ್ದು ಅಂತ 10 ನಿಮಿಷ ಇಟ್ಟಿದ್ದೇನೆ. ಸ್ಟೀಮ್ ಆದಮೇಲೆ ಒಂದು 20-10 ನಿಮಿಷ ಆದಮೇಲೆ ಅದು ತಾವೇ ಒಡೆದು ಬಿಟ್ಟಿರ್ತಾವೆ ರೀ, ಅಂದರೆ ಸೀಳ್ ಬಿಟ್ಟಿರ್ತಾವೆ. ಏನು ಮೆಲ್ಲ ತೆಗೋದು ನೋಡೋದೇನು ಬೇಕಾಗಿಲ್ಲ. ಅವು ಆಲ್ರೆಡಿ ನಾನು ಸೀಳಿದ್ದು ಅಂತ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ನೀರೆಲ್ಲ ಚೆಲ್ಲಿ ಈ ಥರ ಪೀಸ್ ಮಾಡಿಕೊಂಡು ಬೀಜ ಸಪ್ರೇಟ್ ಮಾಡ್ಕೊಂಡಿನಿ ರೀ. ಬೀಜದ್ದು ಏನು ಯೂಸ್ ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ ಅಂತ ನಾನು ಬಿಸಾಕ್ಬಿಟ್ಟೆ. ನಿಮಗೇನಾದರೂ ಗೊತ್ತಿತ್ತು ಅಂತಂದ್ರೆ ನೀವು ಯುಟಿಲೈಸ್ ಮಾಡ್ಕೋಬೋದು. ಬೀಜ ಎಲ್ಲ ಸಪ್ರೇಟ್ ಮಾಡಿ ನೆಲ್ಲಿಕಾಯಿ ಮ್ಯಾಲಿಂದೆಲ್ಲ ಸ್ಕಿನ್ ಎಲ್ಲ ತೆಗೆದು ಪೀಲ್ ಮಾಡಿ ಇಟ್ಕೊಂಡೆ ರೀ. ಇಟ್ಕೊಳೋದು ಆದ್ಮೇಲೆ ಅಂದರೆ ಮ್ಯಾಶ್ ಮಾಡಿ ನೋಡ್ಬೇಕ್ರಿ, ಅಂದ್ರೆ ಅದು ಫುಲ್ ಮೆತ್ತಗಾಗ್ಯದೋ ಇಲ್ಲ ಅಂತ. ನಂದು ಫುಲ್ ಮೆತ್ತಗಾಗಿತ್ತು. ಇದು ಎಷ್ಟಾಗಿತ್ತು ಅಂತಂದ್ರೆ 2 ಬಟ್ಲ ಆಗಿತ್ತು ರೀ. ಸೊ ಅದ್ರ ಮಸಾಲಕ್ಕನ ಒಂದು 8 ಲವಂಗ ತೊಗೊಂಡಿನಿ, ಅರ್ಧ ಚಮಚ ಮೆಣಸು ತೊಗೊಂಡಿನಿ ರೀ, 1 ಚಕ್ಕಿ ತೊಗೊಂಡಿನಿ ದೊಡ್ಡದು, ಆಮೇಲೆ 2 ಚಮಚ ಸೋಂಪು ಕಾಳು ಅಂತ ಹೇಳ್ತಾರಲ್ರಿ ಫೆನಲ್ ಸೀಡ್ಸ್ ತೊಗೊಂಡಿನಿ, 4 ಡೇಟ್ಸ್ ತೊಗೊಂಡಿನಿ, ಒಂದು 5 ಬಾದಾಮ, ಒಂದು ಸ್ವಲ್ಪ ಕಾಜು, ಅದ್ರ ಜೊತೆ ಒಂದು ಸ್ವಲ್ಪ ವಾಲ್ನಟ್ ತೊಗೊಂಡಿನಿ, ಮತ್ತು ಕಿಶ್ಮಿಶಿ, ಕರಿ ಕಿಶ್ಮಿಶಿ ಇಷ್ಟಿದ್ದು ಅಂತ ಅವಿಷ್ಟು ಹಾಕೊಂಡಿನಿ, ಅಂಜೀರು ಹಾಕೊಂಡಿನಿ. ಇದು ಆಪ್ಷನಲ್, ನಿಮ್ಮ ಮನೆಗೆ ಯಾವುದದ ಅದು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಅದೆಲ್ಲ ಮಸಾಲಕ್ಕೆ ಏನು ಇಟ್ಕೊಂಡಿನಲ್ರಿ, ಅದೆಲ್ಲ ಮಸಾಲಗಳು ಒಂದು 10 ನಿಮಿಷ ಹುರ್ಕೋಬೇಕು. ಅಂದರೆ ಬೆಚ್ಚಗೆ ಹುರ್ಕೋಬೇಕ್ರಿ ಗ್ಯಾಸಿನ ಮೇಲೆ ಇಟ್ಕೊಂಡು ಲೋ ಸ್ಟೀಮ್ ಮೇಲೆ. ಅದು ಬಿಸಿ ಆದಂಗೆ ಸ್ವಲ್ಪ ಕಮ್ಮಗೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೀ. ಗೊತ್ತಾಗ್ಬಿಡ್ತದೆ 5-10 ಮಿನಿಟ್ಸ್ನಾಗೆ ಸೋಂಪು ಕಾಳ್ದು ಕಲರ್ನು ಚೇಂಜ್ ಆಗಿಬಿಡ್ತದೆ. ಆಮೇಲೆ ಅದೆಲ್ಲ ಆದಮೇಲೆ ಅದ್ರಾಗ ಒಂದು ಸ್ವಲ್ಪ ಅಜ್ವೈನ್ ಹಾಕ್ಕೊಂಡು, ಒಂದು ಅರ್ಧ ಚಮಚ ಅಜ್ವೈನ್ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಬೆಚ್ಚಗಾಗತ್ತನ ಹುರ್ಕೊಂಡಿದ್ದೇನೆ. ಅಷ್ಟೊತ್ತನ ಹುರ್ಕೋಬೇಕು ಅಂತ ಏನು ಟೈಮಿಂಗ್ಸ್ ಇಲ್ಲ ರೀ. ಅದು ಸ್ಮೆಲ್ ಬಂದಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಬೇಕು. ಇದು ತಣ್ಣಗಾಗಿ ಮಿಕ್ಸಿ ಹಾಕೋತನ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಬೆಚ್ಚ ನೀರಾಗ ನೆನೆ ಇಟ್ಕೊಂಡಿದ್ದೆ ರೀ, ಜಲ್ದಿ ಮೆತ್ತಗಾಗ್ತವ ಅಂತ. ಇದೆಲ್ಲ ಮಸಾಲ ಸಾಮಾನು ಏನೇನವ ಅವೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದೆ. ಫುಲ್ ಫೈನ್ ಪೇಸ್ಟ್ ಆಗಬೇಕದು, ಅಂದ್ರೆ ಈಗ ಹುಡುಗರಿಗೆ ತಿನ್ನಿಸಿದಾಗ ಬಾಯಾಗ ಬರಬಾರ್ದು ಅದು. ಅದೆಲ್ಲ ಆದಮೇಲೆ ಫಸ್ಟ್ ಮಸಾಲ ಹಾಕೊಂಡಿನಿ ರೀ, ಆಮೇಲೆ ನೆಲ್ಲಿಕಾಯಿ ಹಾಕೊಂಡಿನಿ. ಯಾಕೆ ಫಸ್ಟ್ ನೆಲ್ಲಿಕಾಯಿ ಹಾಕೊಂಡೆ ಅಂತಂದ್ರೆ ಮಿಕ್ಸರ್ ಮತ್ತು ಹಸಿ ಆಗ್ತದೆ, ಅದಕ್ಕೆ ಫಸ್ಟ್ ಮಸಾಲ ಹಾಕ್ಕೊಂಡು ಆಮೇಲೆ ನೆಲ್ಲಿಕಾಯಿ ಮ್ಯಾಶ್ ಮಾಡಿ ಫುಲ್ಲು ಹಾಕ್ಕೊಂಡಿದ್ದೆ. ಸೊ ಇದು ಫುಲ್ ಫೈನ್ ಪೇಸ್ಟ್ ಆಗಬೇಕ್ರಿ, ಪೀಸ್ ಇರಬಾರ್ದು. ಅದೆಲ್ಲ ಆದಮೇಲೆ ಒಂದು 5-6 ಚಮಚ ತುಪ್ಪ ಹಾಕ್ಕೊಂಡಿದ್ದೆ, ಮನೆ ತುಪ್ಪ ಹಾಕ್ಕೊಂಡು ಅದರೊಳಗೆ ಚೆನ್ನಾಗಿ ಅದು ನೀರೆಲ್ಲ ಫುಲ್ ಕಡಿಮೆ ಆಗತ್ತನ ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಫುಲ್ಲು ಲೋ ಸ್ಟೀಮ್ ಫ್ಲೇಮ್ ಅಂತೂ ಫುಲ್ಲು ಲೋ ಇಡಬೇಕು, ಮೀಡಿಯಮ್ಮ ಹೈ ಇಟ್ಕೊಲಿಕ್ಕೆ ಹೋಗ್ಬಾರ್ದು ರೀ, ಜಲ್ದಿ ಹೊತ್ತು ಬಿಡ್ತದೆ ಅದು. ಸೊ ಒಂದು 2-3 ನಿಮಿಷ ಕೈ ಆಡಿಸಿದ್ಮೇಲೆ ನೀರು ಕಡಿಮೆಯಾಗಿ ಸ್ವಲ್ಪ ಗಟ್ಟಿ ಆದಮೇಲೆ ಅದ್ರೊಳಗೆ ನಾವು ಅರ್ಧ ಬಟ್ಲ ಬೆಲ್ಲ ಹಾಕ್ಕೊಂಡಿನಿ. ಇಟ್ಸ್ ಆಪ್ಷನಲ್ ರೀ, ನಿಮಗೆ ಎಷ್ಟು ಬೇಕು ಬೆಲ್ಲ. 1 ಬಟ್ಲ, ನಂದು 2 ಬಟ್ಲ ಆಗಿತ್ತು, ಬಟ್ ನಾನು ಅರ್ಧ ಬಟ್ಲ ಹಾಕ್ಕೊಂಡಿನಿ. ಯಾಕಂದ್ರೆ ಆಲ್ರೆಡಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದಕ್ಕೆ ಅದ್ರದ್ದು ಸ್ವೀಟ್ನೆಸ್ ಬರ್ತದೆ ಅಂತ. ಬೆಲ್ಲ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕೈ ಆಡಿಸ್ಕೊಂಡಿನಿ ರೀ, ಒಂದು 5 ನಿಮಿಷ ತನಕ ಆಡಿಸ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಹಾಕೋತ ಬರ್ತದೆ. ಆಮೇಲೆ ಇದು ಡ್ರೈ ಫ್ರೂಟ್ಸನ್ನು ಬಿಸಿನೀರ್ನಾಗ ನೆನೆ ಇಟ್ಟಿದ್ದಾರಲ್ರಿ, ಅದ್ರದ್ದೆಲ್ಲ ಸೀಡ್ಸ್ ರಿಮೂವ್ ಮಾಡಿ ಡೇಟ್ಸದ್ದು ಎಲ್ಲ ಡ್ರೈ ಫ್ರೂಟ್ಸ ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿನಿ. ಇದಾದ್ಮೇಲೆ ಫುಲ್ಲ ಫೈನ್ ಪೇಸ್ಟ್ ಆಗಬೇಕ್ರಿ, ಯಾಕಂದ್ರೆ ಸಣ್ಣ ಇಡ್ತಾರೆ ಹುಡುಗರು, ಸ್ಪೂನ್ ಒಳಗೆ ಬಾಯಾಗಿ ಬರಬಾರ್ದು. ನಿಂಬಲ್ಲಿ ಏಲಕ್ಕಿ ಇದ್ದು ಅಂತಂದ್ರೆ ಅದನ್ನು ಮಸಾಲೆ ಒಳಗೆ ಹಾಕ್ಕೊಂಡು ಹುರ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಬಟ್ ನನ್ನ ಬಲ್ಲಿ ಅದು ಏಲಕ್ಕಿ ಇರಲಿಲ್ಲ ಅಂತ ಪೌಡ್ರ್ ಇತ್ತು, ಅದು ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿನಿ. ಇದೆಲ್ಲ ಆದಮೇಲೆ ಅದ್ರೊಳಗೆ ಆಮೇಲೆ ಮಸಾಲ ಮಿಕ್ಸ್ ಮಾಡ್ಕೊಂಡಿನಿ ರೀ. ಅಂದಾಜ್ ಮೇಲೆ ಹಾಕ್ಕೊಂಡಿನಿ, ಅಷ್ಟೇ ಇಷ್ಟು ಅಂತ ಅಲ್ಲ. ನಿಮ್ದಂದ್ರೆ ಸ್ಪೈಸಸ್ ಎಷ್ಟು ಬೇಕು, ಖಾರ ಎಷ್ಟು ಬೇಕು ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನನ್ನ ಬಳಿ 2 ಹುಡುಗರು ಸಣ್ಣವು ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ. ಮಸಾಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಕೈ ಆಡಿಸ್ಕೊಂಡು ಆದಮೇಲೆ ಡ್ರೈ ಫ್ರೂಟ್ಸದ್ದು ಏನು ಪೇಸ್ಟ್ ಮಾಡಿದ್ದಲ್ರಿ ಅದು ಪೇಸ್ಟ್ ಮಿಕ್ಸ್ ಮಾಡ್ಕೊಂಡಿನಿ. ಬಟ್ ಏನು ಅಂತಂದ್ರೆ ಕೆಳಗೆ ಹತ್ಕೊಲಿಕ್ಕೆ ಹೋಗ್ಬಾರ್ದು ರೀ, ಇದು ಪೇಸ್ಟ್ ಹತ್ಕೋತು ಅಂದರೆ ಸ್ಮೆಲ್ ಆಗಿಬಿಡ್ತದೆ. ಹಾಗೆ ಒಂದು ಅರ್ಧ ಚಮಚ ತುಪ್ಪ ಆ್ಯಡ್ ಮಾಡ್ಕೋತ ಹೋಗಿನಿ ನಾ, ಹೊತ್ತಬಾರ್ದು ಅಂತ. ಬಟ್ ಇದು ಹೆಲ್ತಿಗೂ ಭಾಳ ಚಲೋ ಇರ್ತದೆ ಹುಡುಗರಿಗೆ. ಥಂಡಿದಿಂದಾಗ ಕೆಮ್ಮು ನೆಗಡಿ ಜ್ವರ ಅದು ಬರ್ಕೋತಿರ್ತಾವೆ, ಇಂಥವು ಮನೆಗೆ ಮಾಡಿ ಕೊಟ್ಟರೆ ಅವ್ರದ್ದು ಹೆಲ್ತ್ ಚಲೋ ಇರ್ತದೆ. ಮಾರ್ಕೆಟಿಂಗ್ನಾಗ ಪ್ರಿಸರ್ವೇಟಿವ್ಸ್ ಅದು ಇದು ಆ್ಯಡ್ ಮಾಡಿರ್ತಾರೆ, ಕೆಮಿಕಲ್ಸ್ ಇರ್ತದೆ ಅಂತ ಯೂಶ್ವಲಿ ನಾ ಪ್ರಿಫರ್ ಮಾಡಲ್ಲ ರೀ. ಈ ಥರ ಮನೆಗೆ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಅಂದರೆ ಡೈಲಿ ಏನು ಕೊಡಲ್ಲ, ಸಮ್ಮರ್ನಾಗ ವೀಕ್ಲಿ ಒನ್ಸ್ ಕೊಟ್ಟಿರ್ತೀನಿ. ವಿಂಟರ್ ರೈನಿ ಸೀಸನ್ ಸ್ಟಾರ್ಟ್ ಆದಂಗೆ ಡೈಲಿ ಒಂದು ಹಾಫ್ ಸ್ಪೂನು ಕೊಟ್ಟಿರಲ್ರಿ, ಸಣ್ಣ ಚಮಚದಲ್ಲೇ ಅರ್ಧ ಚಮಚ ಕೊಟ್ಟಿರ್ತೀನಿ. ಕೈ ಆಡ್ಸೋದಾದ್ಮೇಲೆ ನಿಮ್ಗೆ ಫ್ಲೇವರ್ ಮೇಲೆ ಗೊತ್ತಾಗ್ಬಿಡ್ತದೆ, ಅದು ಗಟ್ಟಿ ಆದಂಗೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ತಣ್ಣಗಾದ್ಮೇಲೆ ಹಿಂಗೆ ಒಂದು ಗ್ಲಾಸ್ ಕಂಟೈನರ್ನಾಗ ಹಾಕ್ಕೊಂಡಿನಿ ನಾ.
ಈ ಥರ ಸ್ಟೋರ್ ಮಾಡಿ ಫ್ರಿಜ್ನಾಗ ಇಟ್ಕೊಂಡು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಂಡು ತಿನ್ಬೋದು. ನಾ ಹಾರ್ಡ್ಲಿ ಅಂತಂದ್ರೆ 1 ಮಂತ್ ಯೂಸ್ ಮಾಡಿರ್ತೀನಿ, ಇಲ್ಲಾಂದ್ರೆ 1.5 ಮಂತ್. ನೀವು ಒಂದ್ಸರಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.